ಹಲೋ ಹಾಯ್ ಫ್ರೆಂಡ್ಸ್, ಅರರ್ಜಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ತುಂಬಾ ಸಾಫ್ಟ್ ಆಗಿರೋಂತ ಮಲ್ಲಿಗೆ ಇಡ್ಲಿ ಅಂತ ತರ ಇರೋಂತ ಕರ್ನಾಟಕ ಸ್ಟೈಲ್ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಮರೀದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ. ತಟ್ಟೆ ಇಡ್ಲಿಗೆ ಆಲ್ರೆಡಿ ನೆನ್ಸಿಟ್ಕೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸು ದೋಸೆ ಅಕ್ಕಿ ಮತ್ತೆ 2 ಗ್ಲಾಸು ಇಡ್ಲಿ ಅಕ್ಕಿನ ತಗೊಳ್ಳಿ. ಮತ್ತೆ ಮೆಂತ್ಯ 2 ಸ್ಪೂನು ಹಾಕೊಳ್ಳಿ. ಹಾಕೊಂಡು ಇದನ್ನ ಚೆನ್ನಾಗಿ ನೆನ್ಸಿಟ್ಕೊಳ್ಳಿ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಡೇನೆ ಮಧ್ಯಾಹ್ನ ನೆನ್ಸ್ಕೊಂಡು ಗ್ರೈಂಡ್ ಮಾಡಿ ನೈಟ್ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಅದು. ಮತ್ತೆ ಇದನ್ನು ಅಷ್ಟೇ ಉದ್ದಿನ ಬೇಳೆ ಕೂಡ 1 ಗ್ಲಾಸ್ ಸೇಮ್ ಗ್ಲಾಸ್ ಅಲ್ಲೇನೆ 1 ಗ್ಲಾಸು ತುಂಬಾ ಗೋಪುರದ ತರ ಹಾಕೊಂಡು ನೆನ್ಸಿಟ್ಕೊಳ್ಳಿ ಅದನ್ನು. ಮತ್ತೆ ಅವಲಕ್ಕಿ ಅದನ್ನು ಕೂಡ 1/4 kg ಅವಲಕ್ಕಿನ ನಾನು ನೆನ್ಸಿಟ್ಕೊಂಡಿದ್ದೀನಿ. ಎಲ್ಲಾನು ಚೆನ್ನಾಗಿ ನೆಂದಾದ್ಮೇಲೆ ಒಂದು 6, 7, 8 ಅವರ್ಸ್ ಚೆನ್ನಾಗಿ ನೆಂದ್ರೆ ನಿಮ್ಗೆ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನ ಒಂದ್ ಮಿಕ್ಸಿ ಜಾರ್ ತಗೊಳ್ಳಿ, ದೊಡ್ಡ ಮಿಕ್ಸಿ ಜಾರು. ಅದಕ್ಕೆ 3 ಹಿಡಿಯಷ್ಟು ನೆನ್ಸಿದೀವಲ್ಲ ಅಕ್ಕಿನ, ಅದನ್ನ ಹಾಕೊಳ್ಳಿ. ಹಾಕೊಂಡು 2 ಹಿಡಿಯಷ್ಟು ಅವಲಕ್ಕಿನ ಕೂಡ ನೆನ್ಸಿದೀವಲ್ಲ ಅದನ್ನು ಹಾಕೊಂಡು ಅದ್ರ ಮೇಲೆನೆ 2 ಸ್ಪೂನ್ಸ್ ಅಷ್ಟು ಉಪ್ಪು ಹಾಕೊಂಡ್ಬಿಡಿ. ನೀರು ಕೂಡ ಅದ್ರ ಜೊತೆಗೇನೆ ಸ್ವಲ್ಪ ಹಾಕೊಳ್ಳಿ, ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ನೀರು. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ನೋಡಿ, ಈ ತರ ತುಂಬಾ ನೀರಾಗೂ ಇರಬಾರ್ದು, ತುಂಬಾ ಗಟ್ಟಿಗೂ ಇರಬಾರ್ದು. ಆ ತರ ಗ್ರೈಂಡ್ ಮಾಡ್ಕೊಳ್ಳಿ. ಎಲ್ಲ ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಪಾತ್ರೆಗೆ ಹಾಕೊಳ್ಳಿ. ಇದೇ ತರ ಎಲ್ಲ ಅಕ್ಕಿ ಮತ್ತೆ ಅವಲಕ್ಕಿನ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಉದ್ದಿನ ಬೇಳೆನೂ ಕೂಡ 1 ಗ್ಲಾಸ್ ಹಾಕೊಂಡಿದೀವಿ ಈ ಗ್ಲಾಸ್ ಅಲ್ಲಿ. ನೀವು ಬೇಕಂದ್ರೆ ಯಾವ ಗ್ಲಾಸ್ ಅಲ್ಲಿ ಬೇಕಾದ್ರೂ ಹಾಕೋಬಹುದು. ಇದನ್ನು ಕೂಡ ನೀವು ಅರ್ಧ ಲೋಟದಷ್ಟು ಉದ್ದಿನ ಬೇಳೆ ನೆನ್ಸಿರೋದನ್ನ ಹಾಕೊಳ್ಳಿ ಫಸ್ಟ್. ಆಮೇಲೆ ಇನ್ನರ್ಧ ಹಾಕೊಳ್ಳೋರಂತೆ. ಇದು ಮುಳುಗೋ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀರ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ. ನೋಡಿ, ಈ ತರ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈ ತರ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿರೋದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ, ಈ ತರ ಚೆನ್ನಾಗಿ ಉಕ್ ಬಂದಿರುತ್ತೆ. ಫರ್ಮೆಂಟ್ ಆಗಿ ಚೆನ್ನಾಗಿ ನೋಡಿ, ಈ ತರ ಎಷ್ಟು ಚೆನ್ನಾಗಿ ಉಕ್ ಬಂದಿದೆ, ಎಷ್ಟು ನೊರೆಯಾಗಿ ತುಂಬಾ ಚೆನ್ನಾಗಿ ಇದು ಇಡ್ಲಿ, ದೋಸೆ ಮತ್ತೆ ವೆಜಿಟೇಬಲ್ಸ್ ದೋಸೆ ಮತ್ತೆ ಪಡ್ಡು ಎಲ್ಲಾನು ನೀವು ಮಾಡ್ಕೋಬಹುದು. ಇದನ್ನ ನೀವು ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ಎಷ್ಟು ನೊರೆಯಾಗಿ ತುಂಬಾ ಚೆನ್ನಾಗಾಗಿದೆ. ಉಕ್ ಬಂದಿರೋದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಇದ್ರಲ್ಲಿ ಸ್ವಲ್ಪ ತಗೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು. ಅಟ್ಲೀಸ್ಟ್ ಒಂದು ಅರ್ಧ ನಿಮಿಷನಾದ್ರೂ ಚೆನ್ನಾಗಿ ತಿರುಗಿಸಿದ್ರೆ ಅವಾಗ ಉಕ್ಕಿರೋದೆಲ್ಲ ಸ್ವಲ್ಪ ಕಡಿಮೆ ಲೆವೆಲ್ಗೆ ಬಂದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಒಂದಕ್ಕೊಂದು. ಅವಾಗ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಹೋಯ್ತು ಇವಾಗ ಚೆನ್ನಾಗಿ ತಿರುಗಿಸಿದಕ್ಕೆ. ಇವಾಗ ಒಂದು ತಟ್ಟೆ ಇಡ್ಲಿ ಪ್ಲೇಟ್ ತಗೊಂಡು ಅದಕ್ಕೆ ತುಪ್ಪ ಹಾಕೊಳ್ಳಿ. ಎಣ್ಣೆಗಿಂತ ತುಪ್ಪ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ತಟ್ಟೆ ಇಡ್ಲಿದಕ್ಕೂ ಈ ತರ ಹಾಕೊಂಡು ಇಟ್ಕೊಳ್ಳಿ. ಒಂದು ಪ್ಲೇಟ್ಗೆ 3 ಸೌಟ್ನ ಈ ತರ ಸೌಟಲ್ಲಿ ಹಾಕೊಳ್ಳಿ. ಹಾಕೊಂಡು ಎಲ್ಲನೂ ಇವಾಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ನೋಡಿ, ಈ ತರ 4 ತಟ್ಟೆ ಇಡ್ಲಿದು ಬರುತ್ತೆ, 6 ತಟ್ಟೆ ಇಡ್ಲಿದು ಬರುತ್ತೆ. ನಾನು 4 ತಟ್ಟೆ ಇಡ್ಲಿದಕ್ಕೆ ಹಾಕೋತಾ ಇದ್ದೀನಿ. ಹಾಕೊಂಡು ಇದು ಸ್ಟ್ಯಾಂಡಿಗೆ ಈ ತರ ಒಂದೊಂದೇ ಜೋಡಿಸ್ಕೊಳ್ಳಿ. ಚೆನ್ನಾಗೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಇದಕ್ಕೆ ಲಾಕ್ ತರ ಬರುತ್ತೆ, ಅದನ್ನ ಈ ತರ ಲಾಕ್ ಮಾಡ್ಕೊಂಡು ಈ ತರ ಎತ್ಕೊಂಡು ಒಂದು ಕುಕ್ಕರ್ನ ಅದಕ್ಕೆ 2 ಪ್ಲೇಟ್ ಅಷ್ಟು ಇಟ್ಕೊಂಡು ಅದನ್ನ ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ. ನೀರ್ ಹಾಕೊಂಡು ಇವಾಗ ತಟ್ಟೆ ಇಡ್ಲಿಗೆ ನಾವೆಲ್ಲ ಹಾಕೊಂಡಿದ್ವಲ್ಲ ಹಿಟ್ಟು, 2 ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಳಿ, ಅದ್ ಮುಳುಗೋ ಅಷ್ಟು ಹಾಕೊಂಡು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇಟ್ಬಿಟ್ಟು ವಿಜಿಲ್ ಹಾಕ್ಬೇಡಿ. ವಿಜಿಲ್ ಹಾಕ್ತೇನೆ ಹಾಗೆ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ತಟ್ಟೆ ಇಡ್ಲಿ ರೆಡಿ ಆಗಿರುತ್ತೆ. ನೋಡಿ, ಇವಾಗ ಆಗಿದೆ ಇದು. ನೋಡಿ, ಈ ತರ ಬಿಸಿ ನೋಡಿ, ಅದು ಹೊಗೆ ಬರೋದ್ರ ಸ್ಟಾಪ್ ಆಗಿದ್ಮೇಲೆ ಓಪನ್ ಮಾಡಿ. ಓಪನ್ ಆದ್ಮೇಲೆ ಅದು ಸ್ವಲ್ಪ ಹೀಟ್ ಹೋಗೋ ತನಕ ಹಾಗೆ ಬಿಡಿ. ತುಂಬಾ ಬಿಸಿಯಾಗಿ ಓಪನ್ ಮಾಡಿದ ತಕ್ಷಣ ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಒಂದೇ ಒಂದು 5 ಸೆಕೆಂಡ್ಸ್ ಬಿಟ್ಟು ಆಮೇಲೆ ತೆಗೆದು ಹಿಂಗೆ ಇಟ್ಕೊಂಡು ಅದನ್ನ ಓಪನ್ ಮಾಡೋದು. ಅದ್ ಲಾಕ್ ಆಗಿರ್ತೀವಲ್ಲ, ಆ ಲಾಕ್ ಕೂಡ ಓಪನ್ ಮಾಡ್ಕೊಳ್ಳಿ. ಈ ತರ ಒಂದೊಂದೇ ಪ್ಲೇಟ್ನ ಈ ತರ ತೆಗ್ದಿಟ್ಕೊಳ್ಳಿ. ಎಲ್ಲ ಪ್ಲೇಟ್ ತೆಗ್ದಿಟ್ಕೊಂಡು ಅದು ಕೂಡ ಸ್ವಲ್ಪ ಒಂದು 5-6 ಸೆಕೆಂಡ್ಸ್ ಆದ್ಮೇಲೆ ನೀವು ಸ್ಪೂನ್ ತಗೊಂಡು ಅದನ್ನ ಸ್ವಲ್ಪ ನೀರ್ ಹದ್ಕೊಂಡು ಸ್ಪೂನ್ಗೆ ಸುತ್ತ ಈ ತರ ಸ್ಪೂನ್ ಅಲ್ಲಿ ಈ ತರ ತೆಕ್ಕೊಳ್ಳಿ. ಚೆನ್ನಾಗಿ ಇದನ್ನ ತಕೊಂಡು ಕೆಳಗಡೆನು ಕೂಡ ಸ್ವಲ್ಪ ಹಿಂಗ್ ತೆಕ್ಕೊಳ್ಳಿ. ಅವಾಗೆಲ್ಲ ಕ್ಲೀನ್ ಆಗಿ ತಟ್ಟೆ ಇಡ್ಲಿ ರೌಂಡ್ ಶೇಪ್ಗೆ ನಿಮ್ಗೆ ಕ್ಲೀನ್ ಆಗಿ ಬರುತ್ತೆ, ಸ್ವಲ್ಪನೂ ಕಿತ್ತೋಗ್ತಾ ಇದ್ದಂಗೆ. ನೋಡಿ, ಇವಾಗ ಎಷ್ಟು ಸಾಫ್ಟ್ ಆಗಿರುವಂತ ಮಲ್ಲಿಗೆ ಇಡ್ಲಿ ತರ ಇರುವಂತ ತಟ್ಟೆ ಇಡ್ಲಿ ರೆಡಿ ಆಗಿದೆ.
ನೋಡಿ ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟ್ ಅಲ್ಲಿ ನೀವು ಈ ತರ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿ, ತುಂಬಾ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ, ನೋಡಿ ಎಷ್ಟು ಪರ್ಲ್ ಆಗಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಹೇಳಿರೋ ಮೆಜರ್ಮೆಂಟ್ ನ ಯೂಸ್ ಮಾಡ್ಕೊಂಡು ಮಾಡಿ ಎಷ್ಟು ಚೆನ್ನಾಗಿ ತಟ್ಟೆ ಇಡ್ಲಿ ಬರುತ್ತೆ. ಇದ್ರ ಮೇಲೆ ತುಪ್ಪ ಹಾಕೊಂಡು ಉದ್ದಿನೊಡೆ ಕೂಡ ಇದಕ್ಕೆ ನಾನು ಮಾಡಿದ್ದೀನಿ. ಆಲ್ರೆಡಿ ನಿಮ್ಗೆ ಉದ್ದಿನೊಡೆ ರೆಸಿಪಿನ ಹಾಕಿದ್ದೀನಿ. ತುಪ್ಪ ಹಾಕೊಂಡು ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.